ಬಟ್ ಈಗ ಸೌದಿ UAE ಹೇಳ್ತಿರೋದು ನೋಡಿದ್ರೆ ಯು ಹ್ಯಾವ್ ಟು ಚಾಪ್ ಆಫ್ ದ ಸ್ನೇಕ್ಸ್ ಹೆಡ್, ಇಲ್ಲಾಂದ್ರೆ ಮತ್ತೆ ಬಂದು ಕಚ್ತಾರ ಅವರು ಅನ್ನೋ ಥರದಲ್ಲೇ ಇದೆ. ಬಟ್ ಯು ಕ್ಯಾನ್ ಡೂ ದ್ಯಾಟ್. ಸಿ, ನಿಮಗೆ ಚಾಪ್ ಆಫ್ ದ ಸ್ನೇಕ್ಸ್ ಹೆಡ್ ಅನ್ನೋ ಕೆಪಾಸಿಟಿ ಇದ್ದರೆ ಯು ಗೋ ಅಂಡ್ ಚಾಪ್ ಆಫ್. ಬಟ್ ದಿಸ್ ಈಸ್ ಸಚ್ ಎ ಸ್ನೇಕ್, ಸ್ನ್ಯಾಪ್ ಆಫ್ ಎಲ್ಲಿ ಯು ಕ್ಯಾನ್ಟ್ ಇವನ್ ಕ್ಯಾಚ್ ಇಟ್. ಸೊ ವೇರ್ ಇಸ್ ದ ಕ್ವಶನ್ ಆಫ್ ಸ್ನ್ಯಾಪಿಂಗ್ ಆಫ್? ಸಿ, ಒನ್ ಅಲಿ ಖಮೇನಿ ಹೋದರೆ ಇನ್ನೊಬ್ಬ ಅಲಿ ಖಮೇನಿ ಇದ್ದಾರೆ. ಎಷ್ಟು ಜನ, ಮೋರ್ ದೆನ್ 40-50 ಲೀಡರ್ಸ್ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ಅಸಾಸಿನೇಟೆಡ್. ಅಷ್ಟು ಜನ ಆದ್ರೂ ಇವಾಗ ನೋಬಡಿ ಸೇಸ್ ರಿಜಿಮ್ ಹ್ಯಾಸ್ ಫಾಲನ್. ರಿಜಿಮ್ ಹ್ಯಾಸ್ ನೋ ಡೌಟ್ ಇಟ್ ಹಸ್ ಬಿಕಮ್ ವೀಕೆಂಡ್, ಬಟ್ ಇಲ್ ಕಮ್ ಬ್ಯಾಕ್. ಓಕೆ, ಸೊ ಈಗೇನಾಗಿದೆ ಅಂದರೆ ಸೌದಿ ಅರೇಬಿಯಾ ಆ್ಯಂಡ್ UAE ದೇ ಹ್ಯಾವ್ ಓಪನ್ಲಿ ಕಮ್ ಔಟ್, ಇವರಿಂದ ನಮಗೆ ತೊಂದರೆ ಆಗ್ತಾ ಇದೆ, ಆದ್ದರಿಂದ ಅವ್ರನ್ನ ಹೇಗಾದರೂ ಮಾಡಿ ನೀವು ಅಟ್ಯಾಕ್ ಮಾಡಿ ಮುಗಿಸಿ ಅಂತ. ಬಟ್ ಆ ಮುಗಿಸೋಷ್ಟು ತಾಕತ್ತು ಅಮೆರಿಕಕ್ಕೂ ಇಲ್ಲ, ಇಸ್ರೇಲ್ಗೂ ಇಲ್ಲ. ಸೊ ಅದರಿಂದ ದೇ ಹ್ಯಾವ್ ಟು ಫಾರ್ ದ ಟೈಮ್ ಬೀಯಿಂಗ್ ಅವ್ರು ಏನು ಮಾಡ್ಕೋಬೇಕು ಅಂದರೆ ನಿಧಾನಕ್ಕೆ ಒಂದು ಅಗ್ರಿಮೆಂಟ್ ಆರ್ ಒಡಂಬಡಿಕೆ ಮಾಡಿಕೊಂಡು ಅದು ಇವರು ಇರಾನ್ ಜೊತೆ ಆ ಕಂಟ್ರೀಸ್ ಎಲ್ಲ ಸೇಫ್ ಅಂತ ಮಾಡ್ಕೊಳ್ತಾರೆ. ಓಕೆ, ಅವರು ಸ್ಟೇಟ್ ಆಫ್ ಹಾರ್ಮುಜ್ ಕಂಟ್ರೋಲ್ ಮಾಡ್ಕೊಳ್ತಾರೆ ಸ್ವಲ್ಪ. ಪ್ಲಸ್ ನ್ಯೂಕ್ಲಿಯರ್ ನಾವು ಇದು ಮಾಡಲ್ಲ ಅಂತ. ಬಟ್ ಲಾಂಗ್ ರೇಂಜ್ ಮಿಸೈಲ್ ಬಿಟ್ಬಿಡಿ, ಅದು ಇದು ಏನೂ ಮಾಡೋಕ್ಕಾಗಲ್ಲ. ದಟ್ಸ್ ಆಲ್ ದ ಥಿಂಗ್. ಬಟ್ ದಿಸ್ ಈಸ್ ದ ಟೈಮ್ ಫಾರ್ ಟ್ರಂಪ್ ಟು ಕಾಲ್ ಇಟ್ ಎ ಡೇ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬಿಯಾಂಡ್ ದಿಸ್ ಮಾಡಿದ್ರೆ ಟ್ರೂಪ್ಸು ಇದು ಅವ್ರನ್ನೇನಾದ್ರೂ ಲ್ಯಾಂಡಲ್ಲಿ ಎಂಟ್ರ್ ಆಗೋಕ್ಕೆ ಟ್ರೈ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎಪಿಕ್ ಫ್ಯೂರಿ ಇದ್ದಿದ್ದು ಎಫಿಕ್ ಫಿಯಾಸ್ಕೋನೋ ಎಫಿಕ್ ಏನೋ ಆಗ್ಬೋದು. ಅದರಿಂದ ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸರಿ ಸುದರ್ಶನ್ ಸರ್, ಇನ್ ಕೇಸ್ ಟ್ರಂಪು ಯುದ್ಧ ಮುಗೀತು ನಾನು ಗೆದ್ದೆ ಅಂತ ಡಿಕ್ಲೇರೇ ಮಾಡಿಬಿಟ್ಟ ಅಂತಂದ್ರು ಕೂಡ ಇಸ್ರೇಲ್ ನಿಲ್ಲಿಸುತ್ತಾ ಯುದ್ಧ, ಮತ್ತು ನಾನು ಅಲ್ಲಿಗೆ ಬರ್ತೀನಿ, ಇಸ್ರೇಲು ಆಯಿತು ಇದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅನ್ನೋ ಪರಿಸ್ಥಿತಿಲಿ ಇದೆಯಾ? ನೋಡಿ, ಪ್ರತಿಯೊಂದು ಯುದ್ಧ ಶುರುವಾದಾಗ ಬಿಕಾಸ್ ಇಟ್ ಕಾಸ್ಟ್ ಮನಿ, ಇಟ್ ಕಾಸ್ಟ್ ರಿಸೋರ್ಸಸ್, ಇಟ್ ಕಾಸ್ಟ್ ಲೈವ್ಸ್. ಸೊ ನಮಗೆಲ್ಲ ಕಳಿಸ್ಕೊಟ್ಟಿರೋದೇನು ಮಿಲಿಟ್ರಿನಲ್ಲಿ? ಸೆಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಏಮ್. ದ ಸೆಲೆಕ್ಷನ್ ಆಫ್ ಏಮ್ ಫಾರ್ ಅಮೆರಿಕಾ ವಾಸ್ ಡಿಫ್ರೆಂಟ್, ಸೆಲೆಕ್ಷನ್ ಆಫ್ ಏಮ್ ಫಾರ್ ಇಸ್ರೇಲ್ ವಾಸ್ ಡಿಫ್ರೆಂಟ್. ದಟ್ಸ್ ವಾಟ್ ಐ ಸೆಡ್. ಜಾಯಿಂಟ್ಮೆನ್ಶಿಪ್ ಇರಲಿಲ್ಲ, ಬಟ್ ದೇ ವರ್ ಕೈಂಡ್ ಆಫ್ ಸ್ಟ್ರೇಂಜ್ಲಿ ಇಂಟರ್ಡಿಪೆಂಡೆಂಟ್. ಬೇಸಿಕಲಿ ಈ ಯುದ್ಧ ಒಂದು ಹಂತಕ್ಕೆ ಇಸ್ರೇಲಿಗೆ ಅನಿವಾರ್ಯವಾಗಿತ್ತು. ನಾವು ಹೊಡಿತಿದ್ರೆ ಅವ್ರು ಬಂದು ಹೊಡಿತಾರೆ. ಎಸ್ಪೆಷಲಿ ದೇ ವರ್ ಪ್ಯಾರನಾಯ್ಡ್ ಅಬೌಟ್ ನ್ಯೂಕ್ಲಿಯರ್. ಇನ್ 1981 ಸದ್ದಾಮ್ ಹುಸೇನ್ ಇನ್ನೂ ಜೀವಂತವಾಗಿದ್ದಾಗ ಇರಾಕ್ ಡಿಡ್ ದಿಸ್ ಸ್ಟುಪಿಡಿಟಿ. ಅವರು ಜರ್ಮನಿಯಿಂದ ಒಂದು ಅಣು ಸ್ಥಾವರವನ್ನು ಖರೀದಿ ಮಾಡೋಕ್ಕೆ ಮುಂದಾದರು. ಇನ್ನೂ ಅಣು ಸ್ಥಾವರ ಬಂದೇ ಇರಲಿಲ್ಲ. ಸದ್ದಾಮ್ ಹುಸೇನ್ ವೆಂಟ್ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ಸೆಡ್ Israel days are numbered. We are going to destroy it. We are going to have atomic nuclear bombs ಅಂತೇಳಿ. ಇಸ್ರೇಲ್ನವರು ಹೋಗಿ ಜರ್ಮನಿಗೆ ಬೇಡ್ಕೊಂಡ್ರು, ಪ್ಲೀಸ್ ಡೋಂಟ್ ಗಿವ್, ಇಟ್ ಈಸ್ ಅಗೇನ್ಸ್ಟ್ ಅಸ್. ಸೊ Germany those days was different. They said okay, we already signed the agreement ಅಂತೂ ತೊಗೊಂಡು ಬಂದು ಬಾಗ್ದಾದಿನ ಹೊರವಲಯದಲ್ಲಿ ಒಂದು ಒಸಿರಾಕ್ ಅಂತ ಅಣುಸ್ಥಾವರ ಸ್ಥಾಪಿಸಿದ್ರು. ಇನ್ನೇನು ಒಂದು ವಾರದಲ್ಲಿ ದಟ್ ಆಟೋಮಿಕ್ ರಿಯಾಕ್ಟರ್ ವಾಸ್ ಗೋಯಿಂಗ್ ಕ್ರಿಟಿಕಲ್. 14 aircrafts from Israel went and destroyed that whole thing in 2 hours. That was something we all learnt and we were so happy. Oh, Israel did this. So Israel knows that if we don't hit Iran, and especially with that radical head of the state, we are in danger. Anteli, plus he is using 3 proxies. Hamas, somehow they managed to almost kill it, but ಇನ್ನೂ ಇದಾರು ಜೀವಂತವಾಗಿ, ಬಟ್ ಸ್ವಲ್ಪ ಟ್ರಬಲ್ ಕಮ್ಮಿ ಆಗಿದೆ. Hezbollah, they are still in the process of sorting out, not completely. Houthi, they thought America in January they gave them lethal blow and they gave them money also. Sumniddu bidarappa anteli, but from yesterday they are active. So for Israel the aim of war is different. For America it's not America's war, but yes, they have such a huge army, huge air force, huge navy. They have to use it somewhere, and it is not existential crisis for America.
It may be existential crisis for Trump till November. So, ಇದು ಉಲ್ಟಾ ಹೊಳಿತಾ ಇದೆ ಅವನಿಗೆ. He for sure going to be impeached. ಓಕೆ, ಇಂಪೀಚ್ಡು ಸ್ವಲ್ಪ ಪ್ರಾಕ್ಟಿಕಲಿ ಕೆಲವ್ರಿಗೆ ನಂಬಕ್ಕೆ ಕಷ್ಟ ಆಗ್ಬೋದು, ಬಟ್ ಕಾದ್ ನೋಡೋಣ ಸರ್, ಏನು ಬೇಕಾದರೂ ಆಗ್ಬೋದು ಅಂತೇಳಿ. ನಿಜ ಹೇಳ್ಬೇಕಾದ್ರೆ ಆ್ಯಸ್ ಎ ಟ್ರೂ ಬಿಸ್ನೆಸ್ ಮ್ಯಾನ್, ಈಗ ಸೌದಿ ಅರೇಬಿಯಲ್ಲಿ ಬ್ಲಾಸ್ಟ್ ಆಗಿದೆ, ಬ್ಯಾರಿನಲ್ಲಿ ಬ್ಲಾಸ್ಟ್ ಆಗಿದೆ, ಆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಕ್ಕೂ ಇವನ್ನೇ ತಗೋತಾರೆ. ಅಲ್ಲಿರೋ ಮಿಸೈಲ್ ವ್ಯಾಪಾರನೂ ಇವನೇ ಮಾಡ್ತಾನೆ. ತಿರ್ಗಾ ಅಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮು ಈ ಸಣ್ಣದು ಸಾಲಿಲ್ಲ ದೊಡ್ಡದು ಕೊಡ್ತೀನಿ ಅಂತಲೂ ಕೊಡ್ತಾನೆ. ಸೊ ಈ ಹ್ಯಾಸ್ ಡನ್ ಇಸ್ ಬಿಸ್ನೆಸ್ ಆಲ್ಸೋ. ಸೊ ಈ ವಾಂಟ್ಸ್ ಎಲ್ಲ ಮಾಡಿಬಿಟ್ಟು ಇದನ್ನೇ ಸರ್ ಹೇಳ್ದಂಗೆ ಯಾವುದೋ ಒಂದು ನ್ಯೂಕ್ಲಿಯರ್ 60-400 kgs ದೇ ಹ್ಯಾವ್ ಗಾಟ್ ದ ದೇ ಹ್ಯಾವ್ ಗಾಟ್ ದ ಟೆಕ್ನಾಲಜಿ. ಆಯ್ತು ತಗೊಂಡಾಗಪ್ಪ 400 kg 60 ನೀವು ಎನ್ರಿಚ್ಡ್ ಇರೋದನ್ನು ಕಮ್ಮಿ ಮಾಡ್ಕೊಳ್ಳಿ, 20% ಗಾರ ಇಳಿಸ್ಕೊಳ್ಳಿ, 5% ಗಾರ ಇಳಿಸ್ಕೊಳ್ಳಿ ಅಂತ ರಷ್ಯಾ ಕಳಿಸ್ತಾನೆ. ಆ ರಷ್ಯಾಲಿ ಇಟ್ಕೋತಾರೋ ಇಲ್ಲ ವಾಪಸ್ ಇವ್ರಿಗೆ ಕಳಿಸ್ತಾರೋ, ದಟ್ ಈಸ್ ಡಿಫ್ರೆಂಟ್ ಇದು. Because even with 60% they can produce a nuclear bomb. But ಏನಂದರೆ that is called as dirty bomb. That cannot give a blast of a nuclear bomb, but still it can give the radioactive emissions. ಅಂದರೆ ಆ gamma rays can destroy your DNA and it still can destroy your people. So that is called as dirty bomb ಅಂತ ಕರೀತಾರೆ. So maybe they will give it back. 60 ಇರೋದ್ರಿಂದ 90 ತರೋದು ಏನು ಅವ್ರಿಗೇನು ದೊಡ್ಡದಲ್ಲ. Plus they can also ಎನ್ರಿಚ್ ಇಟ್ ವೆರಿ ಫಾಸ್ಟ್. ಸೊ ಅವ್ರು ಏನು ಕಳ್ಕೊಂಡಿದ್ದೇನೂ ಇಲ್ಲ, ಸರ್ ಹೇಳ್ದಂಗೆ ಕಳಿಸ್ಬಿಡ್ತಾರೆ. ಆಯಿತು ತಗೊಂಡಾಗಪ್ಪ ಗೆದ್ವಿ ಅಂತ ನೀನೇ ಡಿಸ್ಕಸ್ ಮಾಡಿ ಹೋಗು, ಹೆಂಗಿದ್ರು ನಿಂಗೆ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಸಿಗುತ್ತೆ, ಆ ಕಡೆ ಫೋಕಸ್ ಮಾಡ್ಕೊಂಡು ಹೋಗು ಅಂತ ಬಿಟ್ಬಿಡ್ತಾರೆ. ಪ್ರಾಬಬ್ಲಿ ಇವರು ಒಂಚೂರು ಸ್ಯಾಂಕ್ಷನ್ಸ್ನೆಲ್ಲ ರಿಲೀಸ್ ಮಾಡ್ಕೋತಾರೆ. ಬಿಕಾಸ್ ಆಯಲ್ಲಿಗೆ ಆಗಿದ್ರು 30 days ಕೊಟ್ಟಿದ್ಯಾ, ಹಂಗೆ ಕಂಟಿನ್ಯೂ ಮಾಡಪ್ಪ, ನಮ್ಮ ಆಯಲ್ಲು ನಾವು ವ್ಯಾಪಾರ ಮಾಡ್ಕೋತೀವಿ, ನಿನ್ನ ಬಿಸ್ನೆಸ್ ನೀನು ಮಾಡ್ಕೋ ಅಂತ ಹೇಳ್ಬಿಟ್ಟು ಪ್ರಾಬಬ್ಲಿ ದೇ ವಿಲ್ ಆಲ್ಸೋ ಬಿ ವೆಲ್ ಎಕ್ವಿಪ್ ಇನ್ ಕಮಿಂಗ್ ಡೇಸ್ ವಿತ್ ಚೈನಾ ಆ್ಯಂಡ್ ರಷ್ಯಾ ಓಪನ್ಲಿ ಸಪೋರ್ಟಿಂಗ್ ದೆಮ್. ಅಷ್ಟೇ ಆಗುತ್ತೆ ಹೊತ್ತು ಇನ್ನೇನು ಆಗಲ್ಲ ಅಂತ ನನಗನ್ಸುತ್ತೆ. ಆಸ್ ಆಫ್ ಟುಡೇಸ್ ಸಿಚುವೇಶನ್, ಐ ಡೋಂಟ್ ನೋ ವಾಟ್ ಸಿಚುವೇಶನ್ ವಿಲ್ ಚೇಂಜ್ ಟುಮಾರೋ. ಓಕೆ, ಭಾರತದ ವಿಚಾರಕ್ಕೆ ಬರೋಣ ಸರ್. ಒಂದು ಸುತ್ತು ಭಾರತದ ಒಳಗಾಗ್ತಾ ಇರುವ ಬೆಳವಣಿಗೆ, ಹಾಗೆ ಭಾರತ ಮುಂದೆ ಮಾಡಬೇಕಾಗಿರೋ ವಿಚಾರಗಳ ಬಗ್ಗೆ ಕೂಡ. ಈಗ ನಾವು ಯಾವ ದೇಶದ ಜೊತೆಯಲ್ಲೂ ಕೂಡ ನೇರವಾಗಿ ನಂಟಿಟ್ಕೊಂಡಿಲ್ಲ, ಬಟ್ ಎಲ್ಲರ ಜೊತೆಯಲ್ಲೂ ಕೂಡ ಸ್ನೇಹ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಎಷ್ಟೇ ಹೇಳ್ತಾ ಇದ್ರು ಕೂಡ ಅಲ್ಲಲ್ಲಿ ಇರಾನ್ನ ಪರವಾದ ಪ್ರೀತಿ ಪ್ರದರ್ಶನ ಆಗ್ತಾನೆ ಇದೆ. ತಪ್ಪು ನಾನು ಹೇಳ್ತಿಲ್ಲ. ಫಾರ್ ಎಕ್ಸಾಂಪಲ್ ಮೊನ್ನೆ ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಲ್ಲಿ ಖೊಮೇನಿ ಅವರ ಭಾವಚಿತ್ರ ಪ್ರದರ್ಶನ ಮಾಡಿದ್ದಾಯಿತು, ಗಲಾಟೆ ಆಯಿತು. ಭಾರತದಲ್ಲೇ ಕೆಲ ಭಾಗಗಳಲ್ಲಿ ಇರಾನ್ಗೆ ಫಂಡ್ ಕಲೆಕ್ಷನ್ ಕೂಡ ನಡೀತಾ ಇದೆ. ಈ ಥರದ ಬೆಳವಣಿಗೆಗಳು ಭಾರತದಂಥ ರಾಷ್ಟ್ರಕ್ಕೆ ಪರಿಣಾಮ ಬೀರುತ್ತಾ ಈ ಥರದ ಬೆಳವಣಿಗೆಗಳು? ಒಂದು ತಿಳ್ಕೋಬೇಕು ನೀವು, ಇರಾನು ಅಲ್ಲಿ ಅಲಿ ಖಮೇನಿ ಏನಿದ್ದಾರೆ ಅವರು ಬರೀ ಆ ದೇಶದ ರಾಷ್ಟ್ರಪತಿ ಅಷ್ಟೇ ಅಲ್ಲ, ಒಂಥರ ಶಿಯಾ ಕಮ್ಯುನಿಟಿಗೆ ಹಿ ಈಸ್ ಎ ರಿಲಿಜಿಯಸ್ ಲೀಡರ್, ಒಳ್ಳೆ ಪೋಪ್ ಇದ್ದ ಹಾಗೆ ಕ್ರಿಶ್ಚಿಯನ್ಸ್ಗೆ. ಸೊ ಆದ್ದರಿಂದ ಇಲ್ಲೆಲ್ಲ ಅವ್ರ ಬಗ್ಗೆ ಗೌರವ ಆಗಲಿ, ಅವರು ಸತ್ತಾಗ ಅದಕ್ಕೆ ಮೌರ್ನಿಂಗ್ ಮಾಡೋದಾಗಲಿ, ಅಥವಾ ಯಾವುದೋ ಒಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡೋದು ಅಥವಾ ಇನ್ನೇನು ಸಪೋರ್ಟ್ ಮಾಡಿ ಮಾಡೋದ್ರಿಂದ ಏನು ಅಂತ ತಪ್ಪು ಅಂತ ಅನ್ಸಲ್ಲ. ಯಾಕೆಂದರೆ ಇಟ್ ಈಸ್ ನಾರ್ಮಲ್. ಏನು ಅಂದರೆ ಇಟ್ ಶುಡ್ ನಾಟ್ ಬಿ ಡನ್ ಅಟ್ ದ ಕಾಸ್ಟ್ ಆಫ್ ಅವರ್ ಇಂಟ್ರೆಸ್ಟ್. ಇಂಡಿಯಾಸ್ ಇಂಟ್ರೆಸ್ಟ್ ಮಾಡಬಾರ್ದು, ಇಂಡಿಯಾಗೆ ಅಗೇನ್ಸ್ಟ್ ಆಗಿರಬಾರ್ದು. ದಟ್ ಈಸ್ ಒನ್ ಥಿಂಗ್ ವಿಚ್ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೆಕೆಂಡು ಏನಾಗ್ತಾ ಇದೆ ಅಂದರೆ ಇಂಡಿಯಾ ಒಂದು ನೋಡಿ, ನಾವು ವಿಶ್ವಮಿತ್ರ ಅಂತ ಹೇಳ್ತೀವಿ, ಅದೇ ಥರ ಇವಾಗ ಉಕ್ರೇನು ರಷ್ಯಾ ಯುದ್ಧ ಆಗ್ತಾ ಇತ್ತು, ನಾವು ರಷ್ಯಾಯಿಂದ ಆಯಿಲ್ ತೊಗೊಂಬರ್ತಾ ಇದ್ವಿ. ಓಕೆ, ಅದೇ ಥರ ನಮ್ಮ 23,000 ಜನ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು, ದೇ ವರ್ ಸ್ಟಕ್ ಇನ್ ಉಕ್ರೇನ್. ನಾವು ಎಷ್ಟು ಹೇಳಿದ್ವಿ ಇಲ್ಲ ಯುದ್ಧ ಆಗುತ್ತಪ್ಪ ಬಂದ್ಬಿಡಿ ಅಂತ, ಬಟ್ ಆಲ್ ಸೆಮೆಸ್ಟರ್ ಹಾಳಾಗ್ಬಿಡುತ್ತೆ ಅಂತ ಅಲ್ಲಿದ್ದರು. ಬಟ್ ವಿ ಮ್ಯಾನೇಜ್ ಟು ಗೆಟ್ ದೆಮ್ ಬ್ಯಾಕ್. ಸಿಮಿಲರ್ಲಿ ಲಾಸ್ಟ್ ಯುದ್ಧ ಆಯ್ತಲ್ಲ 12 days ಇದು, ಆವಾಗಲೂ ಕೂಡ ಇರಾನಲ್ಲಿ ಎಲ್ಲೆಲ್ಲಿ ಸಿಕ್ಕಾಕೊಂಡ್ರು ಅವ್ರನ್ನೆಲ್ಲ, ಅಲ್ಲಿ ಕಾಶ್ಮೀರದವರು ಎಷ್ಟೊಂದು ಜನ ಇದ್ದರು, ಅವರನ್ನೆಲ್ಲ ನಾವು ಹೋಗಿ ಸೇಫಾಗಿ ಕರ್ಕೊಂಡು ಬಂದ್ವಿ. ಇವಾಗ ನಾವು ಇಸ್ರೇಲ್ ಜೊತೆನೂ ಫ್ರೆಂಡ್ಲಿ ಆಗಿದ್ದೀವಿ. ಅಟ್ ದ ಸೇಮ್ ಟೈಮ್ ವಿ ಆರ್ ಫ್ರೆಂಡ್ಸ್ ವಿತ್ ಇರಾನ್. ನಮ್ಮ ಶಿಪ್ಸ್ ಬರೋದಕ್ಕೆ ಏನು ನೋಡ್ಕೋತಾ ಇದ್ವಿ. ಇದು ಮೀಡಿಯೇಷನ್ನು ಅಥವಾ ಅಡ್ವೈಸ್ ಇದೆಲ್ಲ ಆಗಬೇಕು ಅಂದರೆ ಅವ್ರು ಹೇಳಿದಾಗ ಅಲ್ಲೆಲ್ಲೋ ಮೀಡಿಯೇಷನ್ ಮಾಡೋದಕ್ಕೆ ಹೋಗಿ ಮಾಡಿದ್ರು ಅಂತಲೇ ಬೇಕಾಗಿಲ್ಲ. ಇವಾಗ ನಮ್ಮ ಫಾರಿನ್ ಮಿನಿಸ್ಟರು, ಇಫ್ ಇಟ್ ಟಾಕ್ಸ್ ಟು ದ ಫಾರಿನ್ ಮಿನಿಸ್ಟರ್ ಆಫ್